ತಾತ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮೀರಿಸಿದಂತಹ ಮೊಮ್ಮಗ ಯುವರಾಜ್ ಕುಮಾರ್. ಈಗಾಗಲೇ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಯುವರಾಜ್ ಕುಮಾರ್ ತಮ್ಮ ಮೊದಲ ಸಿನಿಮಾದೊಂದಿಗೆ ಇನ್ನಷ್ಟು ಅಭಿಮಾನಿಗಳಿಗೆ ಹತ್ರ ಆಗ್ತಾ ಇದ್ದಾರೆ. ಈಗಾಗಲೇ ಒಂದು ದೊಡ್ಡ ಮನೆ ಕುಟುಂಬ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ನೆನಪಾಗುವಂಥದ್ದು ಅಂತ ನಮಗೆ ಗೊತ್ತಿದೆ. ಯಾಕಂದರೆ ಹಿರಿತೆರೆಯಲ್ಲಿ ಮೊಟ್ಟ ಮೊದಲನೇದಾಗಿ ಹೆಜ್ಜೆ ಇಟ್ಟು ಒಂದು ಅಭಿಮಾನಿಗಳಲ್ಲಿ ಬೇರೂರಿದಂತಹ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಹಾಗೆ ಕನ್ನಡದ ಮೇಲಿನ ಪ್ರೀತಿಯನ್ನ ಎಲ್ಲ ಕಡೆ ಪಸರಿಸಿ ಕನ್ನಡವನ್ನು ಉಳಿಸೋದಕ್ಕೆ ಮೊದಲು ಹೋರಾಡಿದಂತಹ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಇರುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಒಂದು ಮುಗಿಯದ ಕತೆ ಅಂತಾನೆ ಹೇಳ್ಬೋದು. ಒಂದು ಸಿನಿಮಾ ರಂಗಕ್ಕೆ ಅವರು ಎಂಟರ್ ಆಗಿದ್ದಾಗಿರ್ಬೋದು ಅಥವಾ ಅವರ ಒಂದು ಕಲೆಯನ್ನ ಪ್ರದರ್ಶಿಸೋದಾಗಿರ್ಬೋದು, ನಾನಾ ರೀತಿಯಲ್ಲಿ ಅವರು ಸಮಾಜಕ್ಕೆ ಒಂದು ಸೇವೆಗಳನ್ನ ಒದಗಿಸಿರೋದಾಗಿರ್ಬೋದು, ಒಂದು ಶ್ಲಾಘನೀಯ ಅಂತ ಹೇಳ್ತೀನಿ. ಈಗ ಇವರ ಹಾದಿಯಲ್ಲೇ ನಡೀತಾ ಇರುವಂತಹ ವ್ಯಕ್ತಿ ಯುವರಾಜ್ ಕುಮಾರ್. ಈಗಾಗಲೇ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಬ್ಬರನ್ನು ಕಳ್ಕೊಂಡಿರುವಂತಹ ನೋವು ಸಾಕಷ್ಟು ಇದೆ. ಈಗಾಗಲೇ ಅಭಿಮಾನಿಗಳಲ್ಲಿ ಆ ನೋವು ಈಗಲೂ ಸಹ ಹೋಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಈಗ ಅವರಲ್ಲಿ ಇದ್ದಂತಹ ನೋವನ್ನ 1% ಅಥವಾ ಒಂದಷ್ಟು ಕಡಿಮೆ ಮಾಡುವಂತಹ ದಿಕ್ಕಲ್ಲಿ ಯುವರಾಜ್ ಕುಮಾರ್ ನಡೆದಿದ್ದಾರೆ ಅಂತ ಹೇಳ್ಬೋದು. ಒಂದು ಕಾರ್ಯಕ್ರಮದಲ್ಲಿ ಒಂದು ಡೈಲಾಗ್ ಹೇಳಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಮೊದಲನೇದಾಗಿ ಅವರು ತಗೊಂಡಂಥ ಡೈಲಾಗೆ ಒಂದು ಬಬ್ರು ವಾಹನ ಸಿನಿಮಾ. ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಿರರ್ಗಳವಾಗಿ ಒಂದು ಡೈಲಾಗನ್ನು ಎಲ್ಲೂ ಸಹ ಕಟ್ಟಿಲ್ದೆ, ಎಲ್ಲೂ ಸಹ ಟೇಕ್ ಇಲ್ಲದೆ ಒಂದು ಸ್ಪಷ್ಟವಾಗಿ ಅಷ್ಟೇ ಒಂದು ಗಾಂಭೀರ್ಯತೆಯಿಂದ ನುಡಿದಂತಹ ಒಂದು ಡೈಲಾಗ್ ಅಂದರೆ ಏನು ಪಾರ್ಥ. ಆ ಒಂದು ಡೈಲಾಗ್ ನಿಮ್ಗೆ ಎಲ್ಲರಿಗೂ ಸಹ ನೆನಪಾಗೋದಂತೂ ಗ್ಯಾರಂಟಿ. ಯಾಕಂದರೆ ಅದು ಸ್ಟಾರ್ಟಿಂಗ್ ಡೈಲಾಗ್ ಯಾವ ರೀತಿ ಇದೆ, ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿದೀನಿ ನನ್ನ ಗೆಲ್ಲಲಾರೆ ಅನ್ನುವಂತಹ ಡೈಲಾಗನ್ನು ಅರ್ಜುನನಿಗೆ ಹೇಳ್ತಾರೆ. ಅದು ಬಬ್ರು ವಾಹನ ಸಿನಿಮಾ 1977ರಲ್ಲಿ ರಿಲೀಸ್ ಆಗಿದ್ರು ಸಹ ಈಗಲೂ ಸಹ ಅದು ಅಷ್ಟೇ ಒಂದು ಸದ್ದನ್ನ ಮಾಡ್ತಾ ಇದೆ. ಈಗಲೂ ಆ ಒಂದು ಡೈಲಾಗ್ ಕೇಳಿದ ತಕ್ಷಣ ನಮ್ಮ ಒಂದು ರೋಮಗಳ ಎದ್ದು ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಈ ಒಂದು ಡೈಲಾಗನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾವ ಭಾವಗಳೊಂದಿಗೆ ಆ ಒಂದು ಡೈಲಾಗ್ ಯಾವ ರೀತಿ ಕ್ಯಾರಿ ಮಾಡೋದಾಗಿರ್ಬೋದು ಅಥವಾ ಅವರೊಂದು ಆ್ಯಕ್ಟಿಂಗ್ ಆಗಿರ್ಬೋದು, ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅಚ್ಚು ಹೊಡೆದಂಗೆ ಡಾಕ್ಟರ್ ರಾಜ್ಕುಮಾರ್ ಯಾವ ರೀತಿ ಹೇಳಿದ್ರು ಆ್ಯಸ್ ಇಟ್ ಈಸ್, ಎಲ್ಲೂ ಸಹ ಬ್ರೇಕ್ ತಗೊಳ್ದೆ, ಎಲ್ಲೂ ಸಹ ಮಿಸ್ಟೇಕ್ ಮಾಡಿದೆ ಯುವರಾಜ್ ಕುಮಾರ್ ಅವರು ಒಂದು ಸ್ಟೇಜ್ ಮೇಲೆ ಹೇಳಿದ್ದಾರೆ. ಸೊ ಇದನ್ನ ಗಮನಿಸಿದಂತಹ ಎಲ್ಲ ಒಂದು ಅಭಿಮಾನಿಗಳು ವಿಜಿಲ್ಸ್ ಹಾಕಿ ಚಪ್ಪಾಳೆ ಹೊಡೆದು ಒಂದು ಜೋರಾಗಿ ಕೂಗಾಡದ್ರಂತೆ. ನೆಕ್ಸ್ಟ್ ಯುವರಾಜ್ ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೀರಿಸುವಂತಹ ಪ್ರತಿಭೆ ಅಂತ. ಅಂದ್ರೆ ಮೀರಿಸೋದಕ್ಕಾಗೋದಿಲ್ಲ, ಬಟ್ ಏನೇ ಆದ್ರೂ ಸಹ ಒಂದು ತಂದೆ ಅಥವಾ ತಾತನ ಒಂದು ಹೆಸರನ್ನ ಉಳಿಸ್ಕೊಂಡು ಇನ್ನಷ್ಟು ಹೆಸರನ್ನ ಪಡ್ಕೊಂತಾರಲ್ಲ, ಸೊ ಆ ರೀತಿ ಯುವರಾಜ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಇವರ ಒಂದು ನಟನೆಗೆ ಎಲ್ಲರೂ ಸಹ ಮನಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಲ್ಲೂ ಅಷ್ಟೇ ಅವರ ಒಂದು ಹಾಡುಗಳು ಈಗಲೂ ಸಹ ಕೇಳ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ನಾವು ಒಂದ್ಸರಿ ಗುನುಗ್ತಾ ಇರ್ತೀವಿ ಆ ಒಂದು ಹಾಡುಗಳನ್ನ ಕೇಳಿಸ್ಕೊಂಡು. ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ. ಏನೇ ಆಗಲಿ ಈ ಒಂದು 2 ಅಮೂಲ್ಯ ರತ್ನಗಳನ್ನ ಕಳ್ಕೊಂಡ್ಮೇಲೆ ಇವರ ಒಂದು ಪ್ಲೇಸ್ನ ಯಾರು ರೀಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅಂತ ಎಲ್ಲರೂ ಸಹ ಅನ್ಕೊಂಡಿದ್ರು. ಬಟ್ ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ, ಅದು 100% ನಿಜ. ಬಟ್ ರೀಪ್ಲೇಸ್ ಅನ್ನೋ ಒಂದು ಇದಕ್ಕೆ 1% ಆದ್ರೂ ಅವ್ರಿಗೆ ಒಂದು ಹೋಲುವ ರೀತಿನಲ್ಲಿ ಇರ್ಬೋದಲ್ವಾ. ಸೊ ಅದೇ ನಮ್ಮ ಈ ಒಂದು ಯುವರಾಜ್ ಕುಮಾರ್ ಅಂತ ಹೇಳ್ಬೋದು. ಏನೇ ಆಗಲಿ ದೊಡ್ಡ ಮನೆಯಲ್ಲಿ ಇಬ್ಬರು ಅಮೂಲ್ಯ ಮುತ್ತುಗಳು ಕಾಣೆ ಆಗಿದ್ರು ಸಹ, ಅಂದ್ರೆ ನಮ್ಮ ಮನಸ್ಸಲ್ಲಿ ಈಗಲೂ ಸಹ ಅವ್ರು ಅಜರಾಮರವಾಗಿರ್ತಾರೆ, ಅದು ಡೌಟೇ ಇಲ್ಲ. ಅಭಿಮಾನಿಗಳ ದೇವರು ಅಂತ ಪೂಜಿಸುವಂತಹ ಕುಟುಂಬ ಅವ್ರದ್ದು. ಸೊ ಈಗ ಯುವರಾಜ್ ಕುಮಾರ್ ಅವರು ಅದೇ ರೀತಿಯಲ್ಲಿ ನಡ್ಕೊತಾ ಇದ್ರೆ ಏನೇ ಆಗಲಿ ಅದು ತುಂಬ ಖುಷಿ ಆಗ್ತದೆ. ನಿಮ್ಗೆ ಹೇಗೆ ಅನಿಸ್ತು? ಮೊಮ್ಮಗನ ಪ್ರತಿಭೆಯನ್ನು ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಹಾಗೆ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ಸ್ಟುಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.